ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಹಾಗೆ ಇಂತಕ್ಕೆ ಮುಂಚೆ ಮಾಡ್ಕೊಂಡವರಿಗೆಲ್ಲ ತುಂಬ ಧನ್ಯವಾದಗಳು. ಇವತ್ತು ಡೈಲಿ ರೂಟೀನ್ ಮಾರ್ನಿಂಗ್ ಲಂಚ್ ಪ್ರಿಪೇರ್ ನಡೀತಿದೆ. ಹಾಗೆ ಸಾಂಬಾರು ಮಾಡ್ತಿದ್ದೀನಿ ಒಂದು ಕಡೆ ಈರುಳ್ಳಿ ಕರಿ ಮಾಡ್ತಿದ್ದೀನಿ. ಇದು ಲಂಚ್ ಬಾಕ್ಸ್ಗೆ ಮತ್ತು ಎಲ್ಲಾದರೂ ಟ್ರಿಪ್ಪಿಗೆ ಎಲ್ಲಿಗಾದರೂ ಹೋಗ್ತಿರುವಾಗ ಇದು ಚಪಾತಿ ಚಪಾತಿ ಜೊತೆ ಮತ್ತು ಹಂಗೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೆಸಿಪಿ ನನಗೆ ಭಾಳ ಇಷ್ಟ. ಏನಕ್ಕೋ ಗೊತ್ತಿಲ್ಲ, ನಾವು ವೆಜಿಟೇರಿಯನ್, ಅದಕ್ಕಾಗಿ ನಾವು ಫುಲ್ ವೆಜ್ ತಿನ್ನೋದು. ಹಾಗಾಗಿ ನನಗೆ ಈ ಥರ ಫುಡ್ಸ್ ಅಂದರೆ ತುಂಬ ಇಷ್ಟ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸ್ವಲ್ಪ ಫಸ್ಟ್ ಹೇಗೆ ನಾವು ಎಲ್ಲ ತರಕಾರಿಗಳೆಲ್ಲ ಫಸ್ಟ್ ಒಗ್ಗರಣೆಗೆ ಇಟ್ಕೊಂಡು ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಆಯಿಲು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ನಮಗೆ ರೆಡ್ ಚನಾ ದಾಲ್ ಬರುತ್ತಲ್ವ, ಆ ಚನಾ ದಾಲ್ ಫಸ್ಟು ನೆನೆ ಹಾಕಿ ತೊಳ್ಕೊಂಡು ಬಿಡಬೇಕು. ಅದು ಹಾಕಿ ಇದು ತರಕಾರಿ ಪಲ್ಯ ಮಾಡೋದು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಡು ಬಿಡಬೇಕು. ಚೆನ್ನಾಗಿ ಕಲಸಿ ಸಾಲ್ಟು ಮತ್ತು ಹಂಗೆ ಖಾರದ ಪುಡಿ, ನಮಗೆ ಏನೇನು ರುಚಿಗೆ ತಕ್ಕಷ್ಟು ಏನೇನು ಇರುತ್ತೋ ಅದೆಲ್ಲನೂ ಹಾಕ್ಕೊಳ್ಬೇಕು. ಸ್ವಲ್ಪ ಧನಿಯಾ ಪುಡಿ, ಹಾಗೆ ಕಸ್ತೂರಿ ಮೇಥಿ ಕೂಡ ಹಾಕ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡಬೇಕು. ನಿಜ ಹೇಳ್ತೀನಿ, ಎಲ್ಲಿಗಾದರೂ ಒನ್ ಡೇ ಟ್ರಿಪ್ಪು ಇಲ್ಲ ಒನ್ ಟೈಮಲ್ಲಿ ಏನೂ ತರಕಾರಿ ಇಲ್ಲ, ಸಡನ್ಲಿ ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, ಇಲ್ಲ ಎಲ್ಲರೂ ಹೊರಗಡೆ ಹೋಗೋದಿದೆ ಅಂದರೆ ತುಂಬ ಜಸ್ಟ್ ಸಿಂಪಲ್ಲಿ ಆಗಿಬಿಡುತ್ತೆ ಕರಿ. ಹಾಗಾಗಿ ಧನಿಯಾ ಪುಡಿ, ಸ್ವಲ್ಪ ಮಸಾಲೆ ಹಾಕ್ಕೊಂಡು ಇನ್ನೇನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು. ಅದಾದ ನಂತರ ಕೊತ್ತಂಬರಿ ಕೂಡ ಹಾಕ್ಕೊಳ್ಬೇಕು. ನೋಡಿ ಹೇಗಾಗ್ತಿದೆ ಅಂತಂದು. ಹಾಗೆ ನೀವು ಕೂಡ ಮನೆಯಲ್ಲಿ ಒಂದು ಸರಿ ಮಾಡಿ ಟ್ರೈ ಮಾಡಿ ನನಗೆ ಹೇಳಿ. ಸ್ವಲ್ಪ ಹುಳಿ ಮಿಕ್ಕಿತ್ತು, ಅದಕ್ಕೆ ಕೂಡ ಹುಳಿ ಹಾಕ್ಕೊಂಡೆ. ಮೇನ್ ಇದಕ್ಕೆ ಹುಳಿ ಹಾಕೋದ್ರಿಂದ ಬೇಳೆ ಬೇಯೋವರೆಗೂ ಇದು ಸಾಫ್ಟಾಗಿ ಬೇಯೋದು ಬೇಕಾಗಿಲ್ಲ ಬೇಳೆ. ಹಾಗಾಗಿ ಈರುಳ್ಳಿ ಎಲ್ಲ ಕುದ್ದ ನಂತರ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಶೇಂಗದ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ ಹೇಗಾಗಿದೆ ಅಂತಂದು. ಈಗ ರೊಟ್ಟಿ ಮಾಡುವ ಟೈಮ್. ನಮ್ಮ ಜೋಳದ ರೊಟ್ಟಿ ಅಂತೀವಿ ನಾವು. ಫಸ್ಟ್ ಆಫ್ ಆಲ್ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ನೀರು ಬಿಸಿ ಮಾಡೋಕ್ಕಿಡಬೇಕು. ನೀರು ಬಿಸಿ ಆಗೋವರೆಗೂ ಹಿಟ್ಟನ್ನು ಜಲ್ಲಡಿ ಮಾಡ್ಕೊಂಡು ಬಿಡಬೇಕು. ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನಲ್ಲಿ ಏನಾದರೂ ವೀಡಿಯೋಗಳಲ್ಲಿ ಅಡುಗೆಗಳು ಇಷ್ಟ ಆದಲ್ಲಿ ನೀವು ನೋಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇದು ಜಾಸ್ತಿ ದಿನ ಆದ ನಂತರ ನಾನು ರೊಟ್ಟಿ ಮಾಡ್ತಿದ್ದೀನಿ. ಹೇಗಾಗ್ತಿದೆಯೋ ಏನೋ ಗೊತ್ತಿಲ್ಲ, ಆದರೂ ಕೂಡ ಮಾಡ್ತಿದ್ದೀನಿ. ಹಾಗೆ ನಾ ಮಾಡೋ ಅಡುಗೆ, ಈಗ ಮಾಡ್ತಿರೋ ರೊಟ್ಟಿ ಎಲ್ಲ ವೀಡಿಯೋಗಳಲ್ಲಿ ನೀವು ನೋಡಿದರೆ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನಗಿಷ್ಟ ನಿಮ್ಮ ಕಾಮೆಂಟ್ಸ್ ಎಲ್ಲ ಓದೋದು. ಒಂದು ವೇಳೆ ನೀವು ಈಗ ಚಾನಲ್ನಲ್ಲಿ ನಾನು ಮಾತಾಡ್ತಿದ್ರೆ ಸಬ್ಸ್ಕ್ರೈಬ್ ಆದವ್ರು ಆಗಲಿ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರು ಮೆನ್ಷನ್ ಮಾಡಿದ್ರೆ ನಾನು ನಿಮ್ಮ ಹೆಸರು ಕೂಡ ತೊಗೊಂಡು ಮಾತಾಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ ಅಂತ ತುಂಬ ಇಷ್ಟಪಟ್ಟು ಹೇಳ್ಕೊಳ್ತೀನಿ. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ನನ್ನ ವಿಡಿಯೋ, ಈ ಲಾಂಗ್ ವಿಡಿಯೋನ ನೋಡಿದ್ದು ತುಂಬ ಧನ್ಯವಾದ. ಬಿಸಿ ಇದೆ ಹಿಟ್ಟು, ಭಾಳ ನೋಡ್ಕೊಂಡು ಕಲಿಸ್ಕೊಳ್ಬೇಕು. ತುಂಬ ಬಿಸಿ ಇದೆ, ನನಗೂ ಅಷ್ಟು ಬಿಸಿ ತಡೆಯೋದಾಗಂಗಿಲ್ಲ, ಆದರೂ ಮಾಡ್ತಿದ್ದೀನಿ. 3 months ಆಗೋಯ್ತೇನೋ ಹೆಚ್ಚಿಗೆ ಕಮ್ಮಿ ನಾನು ರೊಟ್ಟಿ ಮಾಡಲಾರ್ದು. ಹಾಗಾಗಿ ನೋಡಿ ಹೇಗೆ ಮಾಡ್ತಿದ್ದೀನಿ ಅಂತ. ಕೆಲವೊಬ್ಬರಿಗೆ ನನಗೆ ಅಡುಗೆನೇ ಬರೋಲ್ಲ, ಕೆಲವೊಬ್ಬರು ನಾನು ಅನ್ನ ಸಾರು ಮಾತ್ರನೇ ಮಾಡೋದು, ನನಗೇನು ಬರೋದೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೆಲ್ಲನೂ ಇದು ಎಕ್ಸಾಂಪಲ್ಲಾಗಿ ನೋಡೋದಕ್ಕೆ. ಈಗ ನೋಡದೇ ಇದ್ದರೂ ಕೂಡ ಒಂದು ಟೈಮಲ್ಲಿ ವೈರಲ್, ನನ್ನ ವೀಡಿಯೋಸ್ ಎಲ್ಲ ವೈರಲ್ ಆದರೆ ನೋಡ್ತಾರೆ. ಹಾಗಾಗಿ ಮಾಡ್ತಿದ್ದೀನಿ. ಮನೆಯಲ್ಲಿ ನಾವು ಬೇರೆಯವ್ರಿಗೆ ಯಾರಿಗೂ ಹಚ್ಚಿ, ಇಲ್ಲಾಂದರೆ ನಾವು ಮಲ್ಕೊಳ್ತೀವಿ ಹಾಗೆ ಹೀಗೆ ಅಂದ್ಕೊಳ್ತಾರೆ. ಹಾಗಾಗಿ ನಾವು ಕೂಡ ಕೆಲಸ ಮಾಡ್ತೀವಿ, ನಾವು ಕೂಡ ಪ್ರತಿ ಕೆಲಸ ಮಾಡ್ತೀವಿ. ಈಗಿನಿಂದ ನನಗೆ ಒಂದು ವೇಳೆ 1000 ಅಬೋ ಸಬ್ಸ್ಕ್ರೈಬರ್ ಆದರೆ ನಾನು ಡೈಲಿ ಬ್ಲಾಗ್
ಫೇಸ್ ರಿವೀಲ್ ಮಾಡಿ ಡೈಲಿ ರೊಟೀನ್ ಹೇಗಿರುತ್ತೋ ನಾರ್ಮಲಾಗಿ ವ್ಲಾಗ್ಸ್ ಹೇಗೆ ಮಾಡ್ತಾರೋ ನಾನು ಕೂಡ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾವು ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕೆ ಮಾಡ್ಲಿಕ್ಕಾಗಲ್ಲ ಅಂತಂದಾಗ ಈ ಥರ ಏನಾದರೂ ಒಂದು ಮಾಡ್ಬೋದು. ಹಾಗಾಗಿ ಇಷ್ಟಪಟ್ಟು ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀನಿ ಫ್ಯಾಮ್ಲಿ ವ್ಲಾಗ್. ನನ್ನ ಜೀವನದ ಲೈಫ್ ಬುಕ್ ಅಂದ್ಕೊಳ್ಳಿ. ಹಾಗೆ ಡೈಲಿ ಇನ್ನೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋವರೆಗೂ ಜಸ್ಟ್ ಕತೆ ಮುಖಾಂತರ ನಾನು ನನ್ನ ಜೀವನದ ಬಗ್ಗೆ, ನನ್ನ ಅಮ್ಮ, ನಾನು, ನನ್ನ ಲೈಫ್ ಸ್ಟೈಲ್, ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ರು, ನಮ್ಮ ತಂದೆಯವರು ಎಷ್ಟು ಕಷ್ಟಪಟ್ಟಿದ್ರು ಅವೆಲ್ಲ ಹೇಳ್ಕೊಳ್ಬೇಕು ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ನನಗೆ ಮೋಟಿವೇಶನ್ ಅವೆಲ್ಲನೂ ಇನ್ನೊಂದು ಭಯಂಕರವಾದ ಸಿಚುವೇಶನ್ಸ್ ಎಲ್ಲ ಫೇಸ್ ಮಾಡಿ ಬಂದಿದ್ದೀವಿ. ನಾನು 6 ವರ್ಷ ಇರುವಾಗೆ ನಮ್ಮ ತಂದೆಗೆ ಕೈಕಾಲೆಲ್ಲ ಸ್ವಾಧೀನ ಇರಲಾರ್ದೆ ಆಗೋಗಿತ್ತು. ತುಂಬ ಸ್ಟ್ರಗಲ್ ಮಾಡಿ ನಮ್ಮಮ್ಮ ನನ್ನನ್ನು, ನಮ್ಮಪ್ಪನ್ನ ನೋಡಿಕೊಂಡು ಬೆಳೆಸಿ, ನಮ್ಮ ತಂದೆನೂ ಕೂಡ ಚಿಕ್ಕ ಮಗನ ಹಾಗೆ ನೋಡಿಕೊಂಡು ಅದಾದ ನಂತರ 2-3 ಇಯರ್ಸ್ ಆದ ನಂತರ ನಮ್ಮಪ್ಪ ಸರಿ ಹೋದರು ಸ್ವಲ್ಪ. ಅದಾದಮೇಲೆ ಸ್ವಲ್ಪ ನಾವು ಸ್ಟೇಬಲಾಗಿದ್ದೀವಿ, ನೋ ಪ್ರಾಬ್ಲಮ್ ಫುಡ್ಡಿಗೆ ಇರೋದಕ್ಕೆ. ಅದಾದ ನಂತರ ನಮ್ಮ ತಂಗಿ ಹುಟ್ಟಿದ ಮೇಲೆ ನಾವು ಈ ಥರ ಒಂದು ಲೈಫ್ ಎಲ್ಲ ನೋಡಿದ್ದೀನಿ, ಕಷ್ಟ ನೋಡಿದ್ದೀನಿ, ಸುಖ ನೋಡಿದ್ದೀನಿ. 29 ಇಯರ್ಸ್ ಪ್ಲಸ್ನಲ್ಲಿ ಎಲ್ಲನೂ ನೋಡಿಬಿಟ್ಟಿದ್ದೀನಿ. ಹಾಗಾಗಿ ನನ್ನ ಭಾವನೆಗಳು, ನನ್ನ ಫೀಲಿಂಗ್ಸ್ ಎಲ್ಲನೂ ಹಂಚ್ಕೊಳ್ಬೇಕು ಅಂತ ನಾನಿದ್ದೀನಿ. ಹೇಗಾಗ್ತಿವೆ ರೊಟ್ಟಿಗಳೆಲ್ಲ ಜೋಳದ ರೊಟ್ಟಿ ನೋಡಿ ಹೇಳಿ, ಹಾಗೆ ಕಮೆಂಟ್ನಲ್ಲಿ ತಿಳಿಸಿ. ನನಗೆ ಇಷ್ಟ ನಿಮ್ಮ ಕಮೆಂಟ್ಗಳು ಬಂದರೆ. ಇಬ್ಬರು ಹೊಸ್ದಾಗಿ ಅವ್ರ ಚಾನಲಲ್ಲಿ ಏನಂತಾರೆ, ಅವ್ರು ಕೂಡ ಚಾನಲ್ಸ್ ಇದೆ, ಕುಕ್ಕಿಂಗ್ ಚಾನಲ್ಸ್. ಆದರೂ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿದರು. ತುಂಬ ಖುಷಿ ಆಯಿತು ಅವರು ಕಮೆಂಟ್ ಮಾಡಿದ್ದಕ್ಕೆ. ಹಾಗಾಗಿ ನೀವು ಯಾರಾದರೂ ಬೇಕಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನೀವು ಒಂದು ಏನಂತಾರೆ ಕಾಮೆಂಟ್ ಹಾಕಿ. ನಿಮ್ಮ ಚಾನಲ್ ಏನಂತಾರೆ, ನಿಮ್ಮ ಯೂಟ್ಯೂಬಲ್ಲಿ ಏನು ಹೆಸರು ಇರುತ್ತೋ, ಇಲ್ಲಾಂದರೆ ನಿಮ್ಮ ಹೆಸರು ಕಮೆಂಟ್ ಮಾಡಿದರೆ ನಾನು ಮೆನ್ಷನ್ ಮಾಡಿ ನಾನು ಮಾತಾಡ್ತೀನಿ ನಿಮ್ಮ ಬಗ್ಗೆ. ಓಕೆ. ಹಾಗೆ ಇನ್ನೊಂದು ಹಲವಾರು ಘಟನೆಗಳಿವೆ, ಅವೆಲ್ಲನೂ ಮಾತಾಡಬೇಕು ನಾನು. ಯಾಕೆಂದರೆ ಹೀಗೆ ನನ್ನ ಕಿರುಪರಿಚಯಗಳೆಲ್ಲ ಮಾಡ್ಕೊಳ್ಬೇಕು ಅಂತ ನನ್ನ ಭಾವನೆಗಳು. ಬಿಕಾಸ್ ಭಾಳ ಜನರಿಗೆ ಇರುತ್ತೆ ಕಷ್ಟ, ಸುಖ, ದುಃಖ ಎಲ್ಲನೂ. ಆದರೂ ಕೂಡ ಎಲ್ಲನೂ ಅನುಸರಿಸ್ಕೊಂಡು ಹೋಗ್ತಾ ಇರುತ್ತಾರೆ. ನಾವು ಕೂಡ ನಮ್ಮಮ್ಮನ ನೋಡೇ ಕಲ್ತಿದ್ದು. ನನಗೇನು ಗೊತ್ತಿಲ್ಲ, ಇನ್ನೂ ಹುಡುಗಾಟಿಕೆ ಜೀವನನೇ ಅನಿಸುತ್ತೆ ನಂದು. ಹಾಗಾಗಿ ನಾನು ಬ್ಯಾಕ್ ಬೋನ್ ಆಗಬೇಕು ನಮ್ಮ ಫ್ಯಾಮ್ಲಿಗೆ ಅಂತಂದರೆ ನಾನು ಫಸ್ಟ್ ಸ್ಟೇಬಲ್ ಆಗಬೇಕು. ನಮ್ಮಮ್ಮಗೆ ನಾ ಫಸ್ಟ್ ಕೆಲಸ ಮಾಡೋದು ಬಿಡಿಸ್ಬೇಕು. ನಾನೇ ದುಡ್ದು ತಂದು ಹಾಕು ಒಂದು ಗಂಡು ಮಗನ ಥರ ನಾನು ನೋಡ್ಕೊಳ್ಬೇಕು. ನನ್ನ ಮಕ್ಕಳಿಗೆ ನಾನು ನೋಡ್ಕೋಬೇಕು, ನಮ್ಮ ತಾಯಿಗೆ ಕೂಡ ನಾನು ನೋಡ್ಕೊಳ್ಬೇಕು. ಅವ್ರಿಗೆ ಯಾವ ಕಷ್ಟ ಬರದ ಹಾಗೆ ನಾನು ನೋಡಿಕೊಂಡು ಇದು ನಾನು ಅಂತ ನಾನು ತೋರಿಸ್ಕೋಬೇಕಂತ ತುಂಬ ಇಷ್ಟ. ಯಾರಾದರೂ ಅಂದರೆ ಯಾರ್ಯಾರೆಲ್ಲ ನಮಗೆ ವೇಸ್ಟ್ ಅಂತ ತಿಳ್ಕೊಂಡು ರಿಲೇಷನ್ನಲ್ಲಿ ಏನಂತಾರೆ, ಬೆಲೆ ಇರಲಾರ್ದೆ ಮಾತಾಡಿರ್ತಾರಲ್ವ. ಜಸ್ಟ್ ಆಫ್ಟರ್ ಆಲ್ ಇವರೇನು ದೊಡ್ಡ ಹೇಳೋಷ್ಟು ಏನಿಲ್ಲ ಅಂತ ಅಕ್ಕಪಕ್ಕದ ಜನ ಆಗಲಿ ಮತ್ತು ಹೊರಗಡೆ ಜನ ಆಗಲಿ ಅಂದ್ಕೊಂಡಿರ್ತಾರಲ್ವ. ಇದು ನಾನು ಅಂತ ತಿಳಿಸ್ಕೊಡೋಕ್ಕೆ ಇದೊಂದು ಚಾನ್ಸ್ ನನಗೆ. ಹಾಗಾಗಿ ಸಪೋರ್ಟ್ ಕೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ನಮ್ಮ ಚಾನಲ್ನಲ್ಲಿ ಇನ್ನೂ ಹಲವಾರು ವೀಡಿಯೋಸ್ ಇದೆ, ಚೆಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಖುಷಿ ಆಯಿತು ನೀವು ಇಲ್ಲಿವರೆಗೂ ನನ್ನ ಚಾನಲ್ನಲ್ಲಿ ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಾ ಅಂತಂದು. ಜಸ್ಟ್ 4-5 ಮೆಂಬರ್ಸ್ 9 ಮೆಂಬರ್ಸ್ ನೋಡ್ತಿದ್ದಾರೆ ನನ್ನ ಚಾನಲ್ನಲ್ಲಿ ವೀಡಿಯೋಸು. ಆದರೂ ಕೂಡ ನಂಗೆ ತುಂಬ ಇಷ್ಟ ಈ ಥರ ಎಲ್ಲ ಮಾತಾಡೋದು. ಯಾಕಂದರೆ ಸ್ಟಾರ್ಟಪ್ ಅಂದರೆ ಹೀಗೆ ಇರುತ್ತೆ. ಸ್ಟಾರ್ಟಿಂಗ್ನಲ್ಲಿ ನಮ್ಮ ಪರಿಚಯ ಎಲ್ಲರಿಗೆ ಆಗೋ ತನಕ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಊಟ ಮಾಡೋಣ ಬನ್ನಿ. ನಾ ಮಾಡಿದ್ದ ಉಳ್ಳಾಗಡ್ಡಿ ಕರಿ, ಅದೇ ಈರುಳ್ಳಿ ಕರಿ, ಹಾಗೆ ಶೇಂಗದ ಪುಡಿ, ಸಾಂಬಾರು, ಇದು ನಿಂಬೆಕಾಯಿ ಚಟ್ನಿ. ನಾನು ಕಾಂಪಿಟೇಷನಲ್ಲಿ ರನ್ನರ್ ಅಪ್, ಸೆಕೆಂಡ್ ವಿನ್ನರ್ ನಾನು. ಇದ್ರ ಬಗ್ಗೆ ಮುಂದಿನ ವೀಡಿಯೋಲಿ ಮಾತಾಡೋಣ.